ಎಲ್ರಿಗೂ ನಮಸ್ಕಾರ. ಮನೋಜ್ಞ ಪ್ರತಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕಾಯಿ ಹಾಕದೆ ಬೇಳೆ ಹಾಕದೆ ಒಂದು ಮಸೊಪ್ಪು ಸಾರನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ, ಇಲ್ಲಿ ಒಂದು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಹಾಕಿ ಹುರ್ಕೊಳ್ತಾ ಇದ್ದೀನಿ. ಫಸ್ಟ್ ಹುರ್ಕೊಳ್ಬೇಕು. ಅದಾದಮೇಲೆ ಒಂದು ಈರುಳ್ಳಿಗೆ 2 ಟೊಮೊಟೊ ಹಾಕಬೇಕು. 2 ಟೊಮೊಟೊ ಕಟ್ ಮಾಡಿ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡಬೇಕಾದ್ರೆ ಅದು ಸ್ವಲ್ಪ ಸಾಫ್ಟ್ ಆಗಬೇಕು, ಟೊಮೊಟೊ ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಅದಾದಮೇಲೆ ನಾನು ಸೊಪ್ಪು ಹಾಕೋತಾ ಇದ್ದೀನಿ. ಇದು ಮೊಸೊಪ್ಪು ಸೊಪ್ಪು ಆಗಿರೋದ್ರಿಂದ 5 ಥರದ ಎಲ್ಲ ರೀತಿಯ ಸೊಪ್ಪು, ಸಬ್ಬಸಿಗೆ, ಮೆಂತ್ಯ, ಪಾಲಕ್ ಮತ್ತು ಸಾಂಬಾರು ಸೊಪ್ಪು, ಏನೇನು ಸೊಪ್ಪಿರುತ್ತೆ ಆ ಸೊಪ್ಪುಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ 3 ಸಲ ತೊಳೆದು, ಮಣ್ಣೆಲ್ಲ ಇರುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ತೊಳೆದು ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲೇನೇನು ಹಾಕಿದ್ದೀನಿ ಹೇಳಿ, ಈರುಳ್ಳಿ, ಟೊಮೊಟೊ ಹಾಗೂ ಮಿಕ್ಸ್ ಸೊಪ್ಪು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಯಾಕೆಂದರೆ ಸೊಪ್ಪು ಸಹ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಸಾಫ್ಟ್ ಆಯಿತು, ಸ್ವಲ್ಪ ಕ್ಲೋಸ್ ಮಾಡಬೇಕು. ಕ್ಲೋಸ್ ಆದಮೇಲೆ ಸಾಫ್ಟ್ ಆಗುತ್ತೆ ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿಗೆ ಇರಬೇಕದು. ಈ ರೀತಿ ಸಾಫ್ಟ್ ಆದಮೇಲೆ ಇದನ್ನು ಸ್ವಲ್ಪ ಕೂಲಾಗಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ಜಾರನ್ನ ತೆಗೆದುಕೊಂಡು, ಜಾರ್ಗೆ ಕೂಲಾಗಿ ಇಡೋಕ್ಕೆ ಬಿಟ್ಟಿದ್ವಲ್ಲ ಸೊಪ್ಪು ಮತ್ತು ಟೊಮೊಟೊ, ಈರುಳ್ಳಿ ಏನು ಫ್ರೈ ಮಾಡಿದ್ವಿ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ತೊಗೊಂಡು ಹಾಕ್ಕೊಳ್ಳಿ. ಇದು ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ಬೇಳೆ ಕಾಯಿ ಏನೂ ಹಾಕುವಾಗಿಲ್ಲ, ಯಾವುದೇ ಮಸಾಲೆ ಪೌಡ್ರು ಸಹ ಹಾಕಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟಿಯಾಗಿ ಸಹ ಇರುತ್ತೆ. ಅದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ಹಾಕ್ಕೊಂಡು. ನಂತರ ಇನ್ನೊಂದು ಜಾರ್ಗೆ 1/4 ಸ್ಪೂನು ಮೆಣಸು, 1 ಸ್ಪೂನ್ ಜೀರಿಗೆ ಹಾಕಬೇಕು. ಎಲ್ಲ 1/4 ಸ್ಪೂನ್ ಹಾಕಿದ್ದೀನಿ, ಸ್ವಲ್ಪ 1 ಫುಲ್ ಸ್ಪೂನು ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ತೊಳ್ಕೊಂಡು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿಕಾಯಿ, ಇದು ಕರ್ಬೇವಿನ ಸೊಪ್ಪು ಆದಮೇಲೆ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ಅಂದರೆ ನಿಮಗೆ ಎಷ್ಟು ಖಾರಕ್ಕೆ ತಕ್ಕನಾಗ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ತಕ್ಕನಾಗ ಹಾಕಬೇಕು. ಆಮೇಲೆ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಈ ರೀತಿ ಪೌಡ್ರ್ ಹಾಕಬೇಕು. ಇದಕ್ಕೆ ನೀರು ಹಾಕಬೇಡಿ, ಹಾಗೆ ಗ್ರೈಂಡ್ ಮಾಡಿ, ಚೆನ್ನಾಗಿರುತ್ತೆ. ಈಗ ಒಂದು ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಗೆ ಏನೇನು ಹಾಕ್ತೀವಿ ಸಾಮಾನ್ಯವಾಗಿ, ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ನೋಡಿ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ. ಅದು ಗಮ್ಮಂತ ಸುವಾಸನೆ ಬರುತ್ತೆ. ಸೊ ನಂತರ ಇದಕ್ಕೆ ನಾವೇನು ಪುಡಿ ಮಾಡ್ಕೊಂಡಿದ್ವಿ ಜೀರಿಗೆ ಮೆಣಸು ಪೌಡ್ರು, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಅದು ಏನಿದೆ ಫ್ಲೇವರ್ ಸ್ವಲ್ಪ ಬಿಡಬೇಕು ಆ ಒಗ್ಗರಣೆಯಲ್ಲೇ. ಇಲ್ಲಿವರೆಗೂ ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಫ್ರೈ ಮಾಡಿ. ಅದಾದಮೇಲೆ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಸೊಪ್ಪು, ಅದನ್ನು ಹಾಕಬೇಕು. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ವೇಸ್ಟ್ ಮಾಡಬೇಡಿ, ಜಾರಲ್ಲಿ ನೀರು ತೊಳೆದು ಹಾಕಬೇಕು. ನೋಡಿ, ಇಷ್ಟೇ, ಏನೂ ಹಾಕಲ್ಲ ನಾನು ಇದಕ್ಕೆ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮಿಕ್ಸ್ ಮಾಡಿ ಫ್ರೈ ಮಾಡಿ. ಎಷ್ಟು ಬೇಕಷ್ಟು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಅಷ್ಟು ನಾವು ನೀರು ಹಾಕ್ಕೋಬೇಕು. ಸ್ವಲ್ಪ ಅರಿಶಿಣದ ಪುಡಿ, ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರೇನಾದರೂ ಬೇಕು ಅನಿಸಿದ್ರೆ ಹಾಕಿ ನೋಡಿ. ಈ ರೀತಿ ಕುದಿಸ್ಬೇಕು, ಚೆಂದಾಗಿ ಕುದಿಯೋ ರೀತಿ ಬೇಯಿಸಿದ್ರೆ ಸೊಪ್ಪಿನ ಸಾಂಬಾರು ರುಚಿಯಾಗಿ ರೆಡಿಯಾಗಿರುತ್ತೆ. ತುಂಬ ಈಸಿ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಬಹುದು. ನನ್ನ ಮಗಳದು ಪಪ್ಪು ಅಲ್ಲಿಡು ಕಾರು, ಅದು ಖಾರ ಅಲ್ಲಿ ಇಟ್ಬಿಡವ. ಸ್ಕೂಲ್ಗೆ ಹೋದಲ್ಲ, ಏನು ಕಲಿತೆ? ಹಾಂ,
BOT. ಇನ್ನೇನು ಕಲೀಲಿಲ್ವಾ? ಯಾಕೆ? ನೀನು ಹೋಗಿ ಎತ್ಕೊಬರ್ದಿಂಬ ಅಪ್ಪನಿಗೆ. ಎತ್ಕೊಬರಲ್ಲ? ಹೌದಾ? ತರಲ್ಲ ಅಂದೆ. ಅಮ್ಮಂಗೆ ಕೊಡವ ದೇವ್ರನ್ನ ನಂಗೆ ಬರಲ್ಲ. ಅಮ್ಮಂಗೆ ಕೊಡು ಮಾಡ್ತಾಳೆ, ನಂಗೆ ಬರಲ್ಲ. ಗಣಪತಿ ಅಮ್ಮ ಸಕಲ ಮಾಡ್ತಾಳೆ, ಕೂಡ ಅಮ್ಮಂಗೆ ಮಾಡಲಿ. ನಂಗೆ ದೇವ್ರನ್ನೇ ಬರಲ್ಲ, ಮಗಳು ಬರಲ್ಲ. ಮಗಳು ಅಮ್ಮನ ಕೈ ಮಾಡಿಸಿ, ಅಮ್ಮನ ಕೈಲಿ. ಯಾರು ಅಮ್ಮಂಗೆ ಏನು ಬಂದಿಲ್ಲ, ಮುಚ್ಕೊಂಡು ಕೊಡ್ತೀನಿ. ನೀನೇ ಬರ್ಸ್ಬಿಡು. ದಿನ ಇಲ್ಲ ಕೊಡೋ ಮಗ.